ಇಲ್ಲ ಲಾಸ್ಟ್ ಟೈಮು ಮೇಡಮ್ ಅವರು ಇಬ್ರು ನಮಗೆ ಬಂದು ಯಾಕೋ ನೀವು ಇದರಲ್ಲಿ ಭುವನಮ್ಗೆ ನಮ್ಮಲ್ಲಿ ಇದ್ದಂಗೆ ಖುಷಿ ಆಗಿಲ್ವಲ್ಲ ಅಂತೇಳಿ ಅಂದರು. ಅದೇನೋ ಬೇರೆ ಥರ ಪ್ರಾಬ್ಲಮ್ ಇತ್ತು, ಹಂಗಾಗಿ ಒಂದು ಸ್ವಲ್ಪ ಡಲ್ ಆಗಿದೆ. ನೀವು ಅಂದ್ಕೊಂಡಿದ್ದು ಈ ಇದಕ್ಕೆ ಅಲ್ಲ, ಇಂಥವು 100 ಆಗಲಿ ಇದು ಬರಲಿ ಬೇರೆ ರೀತಿ ಇರ್ತೀವಿ. ಅವತ್ತು ಪರ್ಸ್ನಲ್ದೇನೋ ಒಂಚೂರು ಪ್ರಾಬ್ಲಮ್ ಇತ್ತು. ನಿಮ್ಮ ಮೆಸೇಜ್ ನೋಡಿದವ್ರು ಹೇಳಿದ್ರು ಸರ್, ನಿಮ್ಮ ಮೆಸೇಜ್ ಮೀನ್ಸ್ ಅಕೌಂಟ್ ಬ್ಯಾಲೆನ್ಸು ಇಲ್ಲ ಎಲ್ಲ ಕಿತ್ಕೊಂಡ್ಬಿಟ್ಟಾರೆ. ಇವಾಗ ಏನಿಲ್ಲ ಕೊಡಪ್ಪಿಲ್ಲ ಅಲ್ಲಲ್ಲ ಕೇಳಿ ಒಂದ್ ನಿಮಿಷ, ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಕೊಡ ತೋರಿಸ್ತೀನಿ ಕೇಳಿ ಒಂದ್ ನಿಮಿಷ. ಎಲ್ಲ ಕಿತ್ಕೊಂಡ್ಬಿಟ್ಟವ್ರಿ ಎಲ್ಲ ಕಿತ್ಕೊಂಡು ನಾವು ಎಲ್ಲ ಕಿತ್ಕೊಂಡು ಅಯೋಗ್ಯ ಟು ಸಿನಿಮಾ ಇನ್ನೊಬ್ರು ಇದಾರೆ, ಅವರು ಇಬ್ರು ಸೇರಿ ಇನ್ನೊಬ್ರು ಇದಾರೆ. 7ನೇ ತಾರೀಕು ಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಸರ್ ನಿಮ್ಮ ಅಕೌಂಟ್ ಹಂಗೆ ಲಕ್ಷ್ಮಿ ಹರಿದು ಬಿಡ್ತಾಳೆ ಸರ್ ನಾಡಿದ್ದು. ಏನ್ ಗೊತ್ತಾ, ಒಂದ್ ಅಕೌಂಟ್ ಅಲ್ಲಿ ಈಗ ಹಾಕೋರೆ ಎಲ್ಲ ನಾಕಾಗೈತೆ ಅಂತ ಹೇಳೋರಲ್ವಾ, ಒಂದ್ ಅಕೌಂಟ್ ಅಲ್ಲಿ ಇದ್ರೆ 80 ರೇಡ್ ಆಯ್ತದೆ ಅನ್ಬಿಟ್ಟು 2 ಅಕೌಂಟ್ ಬೇರೆ ಬೇರೆ ಹೆಸರು ಮಾಡಿಸ್ಬೇಕು, ಅಷ್ಟು ದುಡ್ಡು ಬರಲಿ. ಆಮೇಲೆ ಅಕೌಂಟ್ ಇದ್ರೆ ಐಟಿ ಗೊತ್ತಾಗಲ್ವೇನೋ, 3 ಅಕೌಂಟ್ ಅಲ್ಲಿ ಪಟ್ ಅಂತ ಗೊತ್ತಾಯ್ತದೆ. ಬೇರೆ ಕೊಡಿ ಸರ್ ನೀವು. ಎಸ್, ಇವಾಗ ಸಾಂಗ್ ನಮ್ಮ ನಿರ್ಮಾಪಕರು ಕೂಡ ಸೇರಿ ಒಂದು ಡ್ಯಾನ್ಸ್ ಮಾಡಿ ಅವ್ರು ಖುಷಿಯಾಗಿದ್ದಾರೆ, ಅದನ್ನ ಕೇಳಿ ನೀವು ಸರ್. ಇವಾಗ ಸಿನಿಮಾ ನೋಡಿ ಸರ್, ಹೌದು ಸಿನಿಮಾ ನೋಡಿ ಬಹಳ ಮೆಚ್ಚಿದ್ದಾರೆ. ಸಿನಿಮಾ ನೋಡಿದವ್ರು ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ, ಇಲ್ಲ ಇದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಆಗುತ್ತೆ ಅಂತ. ಆ ಖುಷಿಯನ್ನ ಸಿನಿಮಾ ನೋಡಿ ತುಂಬ ಖುಷಿ ಆಯ್ತು. ಏನಕ್ಕೆ ಅಂದರೆ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ. ಅದನ್ನು ನಾವು ನಮ್ಮ ಕರ್ನಾಟಕ ಜನಕ್ಕೆ ಹೆಂಗೆ ತಲುಪಿಸೋದು, ಅವ್ರು ಬಂದು ನೋಡಬೇಕಲ್ಲ, ಅವ್ರು ನೋಡಿದ್ರೆ ತಾನೇ ಗೊತ್ತಾಗೋದು. ಈಗ ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಜನನೇ ಬರದೇ ಆಗ್ಬಿಟ್ಟಿದ್ದಾರೆ. ಏನಕ್ಕಂತ ನಮ್ಗೆ ಗೊತ್ತಾಗ್ತಲ್ಲ. ಅಟ್ಲೀಸ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಒಪ್ಕೋಬೋದು. ಜನನೇ ಬರಲ್ಲ ಅಂತ ಹೇಳಿದ್ರೆ ಹೆಂಗೆ ಮಾಡೋದು? ಆ ಜನನ ಕರ್ಕೊಂಬರಕ್ಕೆ ಏನೋ ಒಂದು ಐಡಿಯಾ ಮಾಡ್ತಾಯಿದ್ದೀವಿ, ನೋಡೋಣ ಆಗಲಿ ಈ ಸಲ ಆ ಐಡಿಯಾ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮತ್ತು ಡಿಸ್ಟ್ರಿಬ್ಯೂಟರ್ ಕೂತ್ಕೊಂಡು ಮಾತಾಡಿ ಐಡಿಯಾ ಮಾಡೋಣ. ಜನ ಬರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ, ಅದು ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಆ ಥರ ಅಲ್ಲ. ಸಿನಿಮಾ ತುಂಬ ಚೆನ್ನಾಗಿದೆ, ಸಿನಿಮಾ ಬರಬೇಕು ಜನ, ಅದನ್ನು ಕರ್ಕೊಂಬರೋ ಅಂತ ಕೆಲಸ ನಾವು ಮಾಡ್ತೀವಿ. ನೋಡೋಣ ಹೆಂಗಾಗುತ್ತೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಪಾಸಿಟಿವ್ ಫೀಲ್ ಇದೆ. ಖಂಡಿತ ಬರ್ತಾರೆ. ಥ್ಯಾಂಕ್ ಯು. ಡ್ಯಾನ್ಸ್ ಮಾಡ್ತೀರಾ ಸರ್? ಈಗ 100% ನೆಕ್ಸ್ಟ್ ನೀವೇ ಹೀರೋ. ನಾವು ಹೀರೋ ಆಗೋಯ್ತು 18 ವರ್ಷಕ್ಕಿಂದೆ. ಮಾಡಿದ್ರೆ ಮಾಡ್ಬಿಡ್ಬೋದಾಗಿತ್ತು, ಈಗ ಆಗಲ್ಲ ಇನ್ನು.